ಈ ಮನೆನ ಹೊಡೆದು ಬೇರೆ ಮನೆ ಕಟ್ಬೋದು, ಅಥವಾ ಇಲ್ಲಿ ಇನ್ನೇನನ್ನೋ ಆಗ್ಬೋದು, ಇಲ್ಲ ನಮಗೆ ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದು ವಾಸ ಮಾಡ್ಬೋದು. ಇದೇ ವಾಸ್ತವ ಮಾವ, ಇದೇ ಸತ್ಯ. ನೆನ್ಸ್ಕೊಂಡ್ರೆ ಮೈಯೆಲ್ಲ ಒಂಥರ ಆಯ್ತೈತೆ. ಅಲ್ಲ, ಈ ತರ ಬದುಕಿ ಹಾಕ್ಬೇಕು ಅಂತ 4 ದಿನ ಬದುಕಿಗೆ ಈ ಪಾಟಿ ನೋವು ಆಯ್ತದಲ್ಲ. ನಾವು ನೋವು ಮಾಡ್ಕೊಳ್ತಿದೀವಿ ಅಷ್ಟೇ. ಖುಷಿಯಾಗಿ ಬದುಕಬೇಕು ಅಂತ ಅನ್ಕೊಂಡ್ರೆ ನಾವು ಖುಷಿಯಾಗೇ ಇರ್ತೀವಿ. ಖುಷಿಯಾಗಿರೋದಕ್ಕೆ ಮನ್ಸು ಮಾಡ್ಬೇಕಷ್ಟೇ ಅಣ್ಣ. ಇರೋ ಒಂದು ಪುಟ್ಟ ಲೈಫಲ್ಲಿ ನಮಗಿರೋ ಕೋಪ ದ್ವೇಷನ ಎಲ್ಲ ಬಿಟ್ಟು ವ್ಯಕ್ತಿತ್ವನ ಪ್ರೀತಿಸ್ಬೇಕು. ಪ್ರೀತಿಗೆ ಪ್ರೀತಿ ಕೊಡೋರ್ನ ಮಾತ್ರ ಪ್ರೀತಿಸ್ಬೇಕು. ಪ್ರೀತಿಗೆ ಪ್ರೀತಿ ಕೊಡುವಂತ ಜೀವಗಳನ್ನೇ ನಾವ್ ಯಾವಾಗ್ಲೂ ಪ್ರೀತಿಸ್ಬೇಕು. ಅಪ್ಪ, ಅಮ್ಮನ ಮೇಲೆ ದ್ವೇಷ ಬೇಡ, ಪ್ರೀತಿ ಇರ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಮಾವಂಗೆ ಅರ್ಥ ಆಯ್ತು ಅನ್ಸುತ್ತೆ. ಪ್ರೀತಿಗೆ ಬರೀ ಪ್ರೀತಿನೇ ಅಲ್ಲ ಕಣವ, ಜೀವನೇ ಕೊಡ್ತೀನಿ ಅಂದ್ರು ಆ ಭಗವಂತ ಅಂತ ಜೀವಗಳನ್ನ ಜೊತೆಲಿ ಉಳಿಸ್ಕೋಬೇಕಲ್ವಾ? ಉಳಿಸ್ಕೊಳ್ಳಲ್ಲ. ಇವಾಗ ಎಷ್ಟೊತ್ತಿಗೆ ಬರ್ತೀಯ ಅಂತೆಲ್ಲ ಕೇಳ್ಬೇಡಮ್ಮ. ಶಿವಣ್ಣ ಫುಲ್ ಬಿಸಿ. ತಂಗಿ ಮದ್ವೆ ಅಂತ ಅಂಗಡಿನಾಗೆ ಜಬರ್ದಸ್ತ್ ಕೆಲ್ಸ ಆಗ್ತೈತೆ. ಓಟಿ ನಡೀತೈತೆ. ಓಟಿ ಅನ್ನೋ ನೆಪದಲ್ಲಿ ಲೆಕ್ಕ ಮಿಸ್ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ ಸರ್. ಓಹೋ ಪ್ರಾಣಿ ನಿಮ್ಗೆ ಲೆಕ್ಕ ವಹಿಸೋಗೋಳೆ ಅಂತ ಗೊತ್ತೈತೆ ಸರ್, ಗೊತ್ತೈತೆ. ಅದಕ್ಕೆ ಅಂತ ಹೊಸ ಲೆಕ್ಕದ ಪುಸ್ತಕ ತಗೊಂಬಂದಿದ್ದೀನಿ ಸರ್. ಹೋಗಿ ತಗೊಂಬಂದ್ ಕೊಡ್ತೀನಿ. ಓಹೋ ಇದೇನು ಎರಡೆರಡು ಪುಸ್ತಕ ಅಲ್ಲ ಮಾವ, ಪುಸ್ತಕ. ಎರಡೆರಡು ಪುಸ್ತಕ. ಒಂದು ಅಂಗಡಿ ಲೆಕ್ಕಕ್ಕೆ, ಇನ್ನೊಂದು ಅಂಗಡಿ ಓನರ್ ಲೆಕ್ಕಕ್ಕೆ. ಅಂದ್ರೆ ಈ ದೊಡ್ಡ ಬುಕ್ಕು ಅಂಗಡಿಲಿ ಎಷ್ಟು ಖರ್ಚಾಗುತ್ತೆ ಲಾಭ ಆಗುತ್ತೆ ಅಂತ ಬರ್ಕೊಳ್ಳೋದಕ್ಕೆ. ಇನ್ನೊಂದು ಏನಕ್ಕೆ ಮ್ಯಾಮ್? ಮಾವ, ಇದು ನನ್ಗೆಷ್ಟು ಮುದ್ದು ಕೊಡ್ತೀಯಾ, ನನ್ನಿಂದ ಎಷ್ಟು ಇಸ್ಕೊಳ್ತೀಯಾ ಅಂತ ಲೆಕ್ಕ ಬರ್ಕೊಳ್ಳೋದಕ್ಕೆ. ಹಂಗೆ ಕೊಡಿಲಿ. ಇದ್ರಾಗೆ ಒಂದು ಅಂತ ಲೆಕ್ಕ ಬರ್ಕೊಳ್ಳ. ಒಂದಲ್ಲ 2 ಕೊಟ್ಟಿದ್ದು ಒಂದೇ ತಾನೆ. ಒಂದು ಈಗ ನಾನ್ ನಿನಗೆ ಕೊಟ್ಟಿದ್ ಲೆಕ್ಕ, ಇನ್ನೊಂದು ಇವಾಗ ನೀನ್ ನನಗೆ ಕೊಡ್ತೀಯಲ್ಲ ಅದನ್ನ ಬರ್ಕೋಬೇಕಲ್ಲ. ಕೊಡು ಮಾವ. ಅಂಗಡಿಗೆ ಹೋಗಿ ಲೆಕ್ಕ ಬರೀತೀನಿ. ಅಮ್ಮ, ನನ್ನ ಗಂಡಂಗೆ ಹೊಸ ಲೆಕ್ಕದ ಪುಸ್ತಕ ಕೊಟ್ಟಿದ್ದೀನಿ. ಮಾವನ್ ತಿಜೋರಿ ಯಾವತ್ತೂ ಖಾಲಿ ಆಗ್ತಿರೋ ಥರ ನೋಡ್ಕೋ. ನಮ್ಮನೆ ತಿಜೋರಿ ಖಾಲಿ ಆಗೈತೆ. ಅದು ಅಕ್ಷಯ ಪಾತ್ರೆ ಇದ್ದಂಗಿತ್ತು. ಅದ್ಯಾವ ದೃಷ್ಟಿ ಬಿತ್ತು ಏನೋ, ನನ್ನ ಮಗಿಗೆ ಈ ಗತಿ ಬಂದೈತೆ. ಅವ್ವ, ನೀನು ಯಾವಾಗ ಆ ಪಟ್ಟ ವಾಪಸ್ ಕೊಡ್ತೀಯೋ ನನ್ನ ಮಗನಿಗೆ, ಅದು ನಿಂಗೆ ಬಿಟ್ಟಿದ್ದು ಕಣವ. ಅಂಕಲ್, ಇವತ್ತು ಮಾವಯ್ಯ ಮತ್ತೆ ಅತ್ತೆ ಇಬ್ರು ಹೇಗಾದ್ರೂ ಮಾಡಿ ಭೇಟಿ ಆಗ್ಲೇಬೇಕು. ನಾನು ಮಾವ ಹಿಂಗೇನಾದ್ರೂ ಸುಳ್ಳು ಹೇಳಿ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತೀನಿ. ಅವರಿಬ್ರು ಗೊತ್ತಿಲ್ಲದಲ್ಲೇ ಭೇಟಿ ಆಗಬೇಕು. ಆಗ್ಲೇ ಭಾವನೆಗೊಂದು ತೂಕ. ಸರಿ ಅಂಕಲ್, ನೀವು ಹೊರಟು ಬನ್ನಿ, ನಾನು ಹೊರಟು ಬರ್ತೀನಿ. ಮಾವಯ್ಯ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬನ್ನಿ ಹೋಗಿ ಬರೋಣ. ಬಂದೆ ಕಣವ. ನನಗೆ ನೀನ್ ಬಿಟ್ಟು ಬೇರೆ ಯಾರು ಬೇಡ ಬೇಬಿ. ನನಗೆ ಬೇಕಾಗಿರೋದು ನೀನ್ ಮಾತ್ರ ಬೇಬಿ. ನಮ್ ಸೀನಾ ಇಂಥ ಕೆಲಸ ಮಾಡೋನೆ ಅಂತ ನನಗೆ ಈ ಕ್ಷಣಕ್ಕೂ ನಂಬಕ್ಕೆ ಆಯ್ತಿಲ್ಲ. ಇದೆಲ್ಲ ಕನ್ಸಾಗೆ ಉಳ್ದಿರ್ಲಿ ಅಂತ ಅನಿಸ್ತದೆ. ಆದ್ರೆ ಕಣ್ಜನ್ಮ ಅಲ್ವಾ, ಎಲ್ರೂ ನಮ್ಮ ಅಣ್ಣನ ಥರನೇ ಹೆಂಗಿರಕ್ ಸಾಧ್ಯ? ಅಣ್ಣ ಅತ್ತಿಗೆನ ಮನ್ಸಾರೆ ಪಿರುತ್ಸ್ತಾನೆ. ಅದಕ್ಕೆ ಮದ್ವೆ ಟೈಮ್ನಾಗೆ ಅಣ್ಣ ತ್ಯಾಗ ಮಾಡಕ್ಕೆ ನಿಂತಿದ್ದ. ಇದು ಪಿರುತಿ ಅಂದ್ರೆ. ಇಂಥ ನೆರಳನಾಗೆ ಬೆಳ್ತಿರೋ ಮಕ್ಕಳು ನಾವು. ನನ್ನ ಗುರು ಜೀವನ ಹಿಂಗಾಗೋಯ್ತಲ್ಲ. ಈ
ಸೀನಿಗೆ ನೆನ್ಸ್ಕೊಂಡ್ರೆ ಹೊಡ್ದು ಸಾಯಿಸ್ಬೇಕನ್ಸ್ತಿದೆ. ಆದ್ರೆ ನನ್ ಗುರು ತಡೆದ್ಬಿಟ್ಲು. ಹಲೋ, ಗುಡ್ ಮಾರ್ನಿಂಗ್ ಶಿಷ್ಯ. ಏನ್ ರಾತ್ರಿ ಪೂರ್ತಿ ನಿದ್ದೆ ಬರ್ಲಿಲ್ವಾ? ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಏನ್ ಕತೆ? ನಿಂಗೆ ಗೊತ್ತಾಯ್ತು ಗುರುವೆ? ಅಯ್ಯೋ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ನಾನು ಆರಾಮಾಗೆ ಇದೀನಿ. ಅಯ್ಯೋ, ನಿಂಗೇನೋ ಸಮಾಧಾನ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಈ ಮಾತನ್ನ. ನಿಜವಾಗ್ಲೂ ನೆಮ್ಮದಿಯಾಗೆ ಇದೀನಿ ಶಿಷ್ಯ, ಏನು ಯೋಚನೆ ಮಾಡ್ಬೇಡ. ನಾ ಒಂದ್ ಮಾತು ಹೇಳ್ತೀನಿ ಕೇಳು. ಈ ಗಂಡಸ್ರು ಒಂಥರ ಎಲಾಸ್ಟಿಕ್ ಇದ್ದಂಗೆ ದೂರ ಎಳ್ಕೊಂಡು ಹೋಗ್ತಾರೆ. ಆದ್ರೆ ನಮ್ ಹಿಡ್ತದಲ್ಲಿ ನಮ್ ಬಿಗಿಲಿ ನಾವಿದ್ರೆ ಪಟ್ ಅಂತ ಹಂಗೆ ವಾಪಸ್ ಬರ್ತಾರೆ. ನಮ್ ಸೀನಾನು ಹಂಗೆ. ಆದ್ರೆ ನಾನು ಅವನ್ನ ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಾಗಿದೆ ಶಿಷ್ಯ. ಆ ಸೀನನ್ ಜೊತೆ ಓಡಾಡ್ತಾಳಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ ಪ್ರಯತ್ನ ಪಡ್ತಾನೇ ಇದ್ದೀನಿ. ಒಂದ್ಸಲ ಪರ್ಕೆಲ್ ಪಟ 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 ಅಂತ ಹೊಡ್ದಾಗಿದೆ. ಇನ್ನೊಂದ್ಸಲ ಲಾಯರ್ ಆಫೀಸಿಗೆ ಹೋಗಿ ಡೈವರ್ಸ್ ಕೊಡದೆ ಕೈಯಲ್ಲಿ ಇದ್ದಿದ್ದ ಹಾರ ಕಿತ್ಕೊಂಡ್ ಮದ್ವೆ ಆಗಿ ರಂಪಾಟ ಮಾಡ್ಕೊಂಡ್ ಬಂದೂ ಆಗಿದೆ. ಮಾಕಳವನೇ ಹೇಳಿಲ್ವಾ, ಪ್ರೀತಿಯಿಂದ ಪಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಕಿತ್ಕೋ ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀನ್ ಏನು ಯೋಚನೆ ಮಾಡ್ಬೇಡ ಶಿಷ್ಯ, ನಾನು ಸೀನನ್ ಪ್ರೀತಿನ ಗೆದ್ದೇ ಗೆಲ್ತೀನಿ. ವಾಪಸ್ ಅದೇ ಪ್ರೀತಿನ ಪಡ್ಕೋತೀನಿ. ಗುರುವೆ, ನಾನು ಇವಾಗ ಉಸಿರು ಬಿಟ್ಟೆ ನೋಡು. ಎಲ್ರೂ ನಗ್ಸ್ಕೊಂಡಿದ್ಲು. ಇವಳೆ ಅಳಂಗಾಗೋಯ್ತಲ್ಲ ಅಂತ ಭಾರಿ ತಲೆ ಕೆಡ್ಸ್ಕೊಂಡಿದ್ದೆ. ಆದ್ರೆ ಇವಾಗ ನನಗೆ ಸಮಾಧಾನ ಆಯ್ತು. ನಾವು ಗೊತ್ತಲ್ಲ, ಬಿದ್ರೆ ಮೀಸೆನೂ ಮಣ್ಣಾಗಲ್ಲಮ್ಮ. ಯಾಕೆ ಹೇಳು, ನಂಗೆ ಮೀಸೆನೇ ಇಲ್ವಲ್ಲ. ಅದಕ್ಕೆ ಹೇಳೋದು ಶಿಷ್ಯ, ಹೆಣ್ಣಿಗೆ ಸೋಲೇ ಇಲ್ಲ ಅಂತ.